ವೆಲ್ಕಮ್ ಟು ಚೆನ್ನೈ. ಸ್ನೇಹಿತರೆ, ಡೇ 7ಗೆ ಸ್ವಾಗತ ಸುಸ್ವಾಗತ. ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತು ನಾವು 7ನೇ ದಿನದಲ್ಲಿ ಅದರಿದ್ದೀವಿ. ಸೊ ನಾವು ಬಂದ್ಬಿಟ್ಟು ನಿನ್ನೆ ಅರುಣಾಚಲಮಿಂದ ಇವತ್ತು ನಾವು ಇಲ್ಲಿ ಚೆನ್ನೈಗಾರೆ ಇವತ್ತು ಮಾರ್ನಿಂಗ್ ಇವಾಗ ರೀಚ್ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಕಿಲಿಬಕಂ ಅನ್ನೋ ಒಂದು ಮೇನ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಾವು. ಸೊ ಕಿಲಿಬಕಂ ಅಂತ ಒಂದು ಬಸ್ ಸ್ಟ್ಯಾಂಡು. ಸೊ ಇಲ್ಲಿಂದ ಬಂದ್ಬಿಟ್ಟು ನಾವು ಇವಾಗ ಒಂದು ಚೆನ್ನೈ ಸೆಂಟ್ರಲ್ಗೆ ಹೋಗ್ಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ. ಸೊ ನಾವು ಇಲ್ಲಿಂದ ಲೋಕಲ್ ಬಸ್ ತೊಗೊಂಡು ಸೊ ನಾವು ಚೆನ್ನೈ ಸೆಂಟ್ರಲ್ಗೆ ಹೋಗ್ಬೇಕು. ಸೊ ನಾವು ಅಲ್ಲಿ ಚೆನ್ನೈ ಸೆಂಟ್ರಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಯಾವ ಥರ ಟ್ರಾವೆಲ್ ಅಂದ್ಬಿಟ್ಟು. ಗುಡ್ ಈವ್ನಿಂಗ್ ಚೆನ್ನೈ. ಡೇ 7ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ 121 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಇವತ್ತು ನಾವು 7ನೇ ದಿನದಲ್ಲಿ ಅದರಿದ್ದೀವಿ. ಸೊ ನೀವು ನೋಡ್ತಾ ಇರೋ ಬಸ್ಲಿ ಬಂದ್ಬಿಟ್ಟು ಈಗ ನಾವು ಇರೋದಲ್ಲಿ ಬಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಚೆನ್ನೈ. ಸೊ ನಾವು ಬಂದ್ಬಿಟ್ಟು ಇವತ್ತು 7ನೇ ದಿನದಲ್ಲಿ. ಸೊ ನಾವು ನಿನ್ನೆ ಅರುಣಾಚಲಮಿಂದ ಇವತ್ತು ಟ್ರಾವೆಲ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಮಗೆ ಇವತ್ತು ಇಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೇನು ಆಗ್ತಾಯಿಲ್ಲ. ಸೊ ಇವಾಗ ಇಲ್ಲೊಂದು ವ್ಯೂ ನೋಡ್ಕೊಂಬಿಟ್ಟು ಸೊ ಮೆರಿನಾ ಬೀಚಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಪಕ್ಕದಲ್ಲಿ ಮೆರಿನಾ ಬೀಚ್ ಇದೆ. ಸೊ ಮೆರಿನಾ ಬೀಚಲ್ಲಿ ಹೋಗ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿಬಿಟ್ಟು ನಾಳೆ ಮಾರ್ನಿಂಗ್ ಆದರೆ ನಿಮಗೆಲ್ಲ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಡೇ 7ಅಲ್ಲಿ ನಾನು ತುಂಬ ಟ್ರಾವೆಲಿಂಗಲ್ಲಿದ್ದೆ. ಸೊ ಅದಕ್ಕೆ ನನ್ನ ಕೈಲಿ ಆಗಿಲ್ಲ. ಸೊ ನಿಮ್ಗೆ ಇಲ್ಲೊಂದು ವ್ಯೂ ತೋರಿಸ್ತೀನಿ ಬಣ್ಣ. ತುಂಬ ಚೆನ್ನಾಗಿದೆ. ಆದರೆ ಒಂದು ವ್ಯೂ ಆದರೆ ಇಲ್ಲಿ ನೋಡಿ, ಹಾಗೆ ನೋಡಿ ನೀವು. ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಈ ಕಡೆ ಎಲ್ಲ ಫುಲ್ ಶಾಪಿಂಗ್ಸು ಇದೆಲ್ಲ ಜನ ನೋಡಿ. ಹಂಗೆ ನೀವು ಒಂದು 360 ಡಿಗ್ರಿ ವ್ಯೂ ಅದರ ತೋರ್ಸೋಕ್ಕೆ ಒಂದು ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಹಂಗೆ ಇಲ್ಲಿ ನೋಡ್ಕೊಂತ ಬಂದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಮುಂದೆ ಇದು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಫುಲ್ ಚೆನ್ನೈ ಮೆರಿನಾ ಬೀಚ್. ಸೊ ಮೆರಿನಾ ಬೀಚ್ ಪಕ್ಕದಲ್ಲಿರುವಂಥ ಇದೊಂದು ವ್ಯೂ ಇದು. ಸೊ ನೋಡಿದ್ರ. ಸೊ ನಿಜವಾಗ್ಲೂ ಈ ಒಂದು ವ್ಯೂ ಸೂಪರ್. ಸೊ ಇವಾಗ ಹೋದರೆ ನಾವು ಹೋಗ್ಬಿಟ್ಟು ಮೆರಿನಾ ಬೀಚಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಒಂದು ಆರಾಮಾಗಿ ಒಂದು 5 ನಿಮಿಷ ಒಂದು 10 ನಿಮಿಷ ಆರಾಮಾಗಿ ಅಲ್ಲಿ ಬಿಟ್ಟು ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರೋಣ. ಸೊ ಬಟ್ ನಾಳೆಯಿಂದ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮಗೆ, ಓಕೆನಾ. ಇವತ್ತು ಬಂದುಬಿಟ್ಟು ನನಗೆ ತುಂಬ ಟೈಮ್ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ನಾನು 48 ಅವರ್ಸಿಂದ ಎಲ್ಲ ಟ್ರಾವೆಲ್ ಮಾಡ್ತಿದ್ದೇನೆ. ಸೊ ನಿನ್ನೆ ಏನಾಯ್ತು ಗೊತ್ತಾ, ನನಗೆ ಆ್ಯಕ್ಚುಲಿ ಬಂದುಬಿಟ್ಟು ಗಿರಿ ಪ್ರದಕ್ಷಿಣೆ ಮಾಡಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಿದ್ದೀನಿ. ಸೊ ಅಲ್ಲಿ ಬಂದುಬಿಟ್ಟು ನಾನು ಚಪ್ಪಲಿ ಶೂ ಸೊ ಏನೂ ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ನನಗೆ ಆದರೆ ಬಟ್ ಅಲ್ಲಿಂದ ಬರೋಕ್ಕಾದ್ರೆ ಒಂದು ಪ್ಲಾನ್ ಮಾಡಿದ್ದೇನೆ. ಸೊ ನನ್ನ ಕೈಲಿ ಆಗಿಲ್ಲ. ಯಾಕಂದರೆ 14 ಕಿಲೋಮೀಟರ್ನೆಲ್ಲ ಫುಲ್ ಸುತ್ತಿ ಬರೋಷ್ಟೊತ್ತಿಗೆ ನನಗೆ ಫುಲ್ಲು ಟೈರ್ಡ್ ಆಗಿಬಿಟ್ಟು ನಿಜವಲ್ಲ ನಾನು. ಬಟ್ ಮಾರ್ನಿಂಗ್ ಎದ್ದು ನೋಡ್ತಾ ಇದ್ದೀನಿ 10 ಗಂಟೆ ಆಗಿದೆ ಟೈಮು. ಸೊ ಅವಾಗ ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಬಂದು ಇಲ್ಲಿ ಚೆನ್ನೈ ಬರೋಷ್ಟೊತ್ತಿಗೆ ಸೊ ನಾನು 6 ಗಂಟೆ ಟೈಮ್ ಆದ್ರೆ ಆಗೋಯ್ತು ಇವಾಗ. ಸೊ ಇವಾಗ ನನಗೆ ಇಲ್ಲಿ ಬಟ್ ಎಲ್ಲಿ ಓಡಾಡೋಕ್ಕಾದ್ರೆ ಆಗ್ತಾಯಿಲ್ಲ. ಸೊ ಎಲ್ಲಿ ಓಡಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಗೊತ್ತಲ್ಲ 14 ಕಿಲೋಮೀಟ್ರು ಸಿಟಿಲೆಲ್ಲ ನಡ್ಕೊಂಡು ಹೋಗಿ ಬಂದು ಅಷ್ಟೊಂದು ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಸ್ನೇಹಿತರೆ ನೋಡಿದ್ರಲ್ಲ. ಸೊ ಈ ಥರ ಒಂದು ವ್ಯೂ ನಿಮಗೆ ಒಳ್ಳೆ ವ್ಯೂ ತೋರಿಸ್ತೀನಲ್ಲ. ಸೊ ನೋಡ್ಬೋದು ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ. ಸೊ ನಾವು ಇವಾಗ ಹೋಗ್ಬಿಟ್ಟು ಮೆರಿನಾ ಬೀಚ್ಗೆ. ಸೊ ಫಸ್ಟ್ ಹೋಗ್ಬಿಟ್ಟು ಬೀಚ್ ನೋಡ್ಬೇಕು. ಯಾಕಂದರೆ ಬೀಚ್ ನಮಗೆ ಫೇವ್ರೇಟ್ ಎಲ್ಲಿದ್ರು. ಬಟ್ ಬೀಚ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಇವಾಗ ಬನ್ನಿ ಹೋಗ್ಬಿಟ್ಟು ಸರಿ ಬಂದ್ಬಿಟ್ಟು ಬೀಚ್ಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಇಲ್ಲಿ ನೋಡ್ತಾರೆ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್. ಅಟ್ಲೀಸ್ಟ್ ಶಾಪಿಂಗ್ ಮಾಡೋರ್ಗಂತೂ ಇಲ್ಲಿ ತುಂಬ ಒಳ್ಳೆ ಪ್ಲೇಸಪ್ಪ. ಯಾಕಂದರೆ ಶಾಪಿಂಗು ನೋಡಿ ಯಾವ ಥರ ಅಂದ್ಬಿಟ್ಟು ವಾಚು ಒಳ್ಳೆ ಇದೆ, ಇದೆಲ್ಲ ಇದೆ. ಸೊ ಮೆರಿನಾ ಬೀಚ್ಗೆ ಹಿಂಗೆ ಹೋಗೋದು ನಾವು. ಓಕೆ ನೋಡೋಣ. ಮೇನ್ ಬೀಚ್ ಹಿಂಗೆ ಹೋಗೋದಾ? ಬೀಚ್ ದಿಸ್ವಾನ. ಓಕೆ. ಸೊ ನಾವು ಬೀಚ್ ಹೋಗೋದಾರೆ ಇಲ್ಲಿ ನೋಡ್ತಾರೆ ಬಸ್ಸಲ್ಲಿ ಬಂದ್ಬಿಟ್ಟು ತುಂಬ ಶಾಪಿಂಗ್ ಆಗಿರ್ತೇವೆ. ಸೊ ಒಳ್ಳೆ ಶಾಪಿಂಗ್. ಬೀಚ್ ಸ್ಟಾರ್ಟ್ ಆಯಿತು ನಮಗೆ. ಇವಾಗ ಬಂದ್ಬಿಟ್ಟು ನಾವು ನೀರಿಗಿಲ್ಲ ಆಗಲ್ಲ. ಯಾಕಂದರೆ ಟೈಮು ಆ್ಯಕ್ಚುಲಿ ಬಂದು 6:30 ಆದರೆ ಆಗಿದೆ ಟೈಮ್. ನೋಡ್ತಾರೆ ಬಸ್ ಟೈಮ್ 6:30 ಆಗಿದೆ. ಸೊ ಆ್ಯಕ್ಚುಲಿ ಇವತ್ತು ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ ಅಂದ್ಕೊಂಡೆ. ಬಟ್ ಯಾಕಂದರೆ ನಾವು ನಿಮ್ಗೆ ಗೊತ್ತಲ್ಲ, ಕಷ್ಟ ಆದರೂ ಏನಾದರೂ ಸೊ ಕಂಟಿನ್ಯೂ ಆಗಲೇಬೇಕಂತ. ಯಾಕಂದರೆ 121 ದಿನಗಳ ಭಾರತ ಖಂಡ ಯಾತ್ರೆ. ಅದು ಏನೇ ಪ್ರಾಬ್ಲಮ್ ಬಂದರೂ ಯಾವುದೇ ಥರ ಒಂದು ತೊಂದರೆ ಬಂದರೂ ನಾವು ನಿಲ್ಸೋಕ್ಕಿಲ್ಲ. ಸೊ ಈ ಒಂದು ಯಾತ್ರೆ ಆದರೂ ನಾವು ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಅದು ಎಷ್ಟೇ ತೊಂದರೆ ಬಂದರೂ ಏನೇ ಪ್ರಾಬ್ಲಮ್ ಆದರೂ ಸೊ ಹಿಂದೆ ಬರೋ ಮಾತೇ ಇಲ್ಲ. ಸೊ ಈ ಒಂದು 121 ದಿನಗಳ ಭಾರತ ಖಂಡ ಯಾತ್ರೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಲೇಬೇಕು. ಸೊ ಅದಕ್ಕೆ ನಾವು ಎಷ್ಟೇ ಕಷ್ಟ ಆದರೂ ಬಟ್ ಸಹ ಓಡಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಬಂದ್ಬಿಟ್ಟು ಬೀಚ್ ಇನ್ನು ಜಸ್ಟ್ ಫ್ಯೂ ಸೆಕೆಂಡ್ಸ್ ಬೀಚ್. ಸ್ನೇಹಿತರೆ, ಫೈನಲಿ ಕಮಿಂಗ್ ಆನ್ ಮೆರಿನಾ ಬೀಚ್. ಸೊ ನೀವು ನೋಡ್ತಾ ಇರೋದು ದಿಸ್ ಈಸ್ ದ ಮೆರಿನಾ ಬೀಚ್. ವಾವ್. ಸೊ ಇಲ್ಲಿ ಬಂದ್ಬಿಟ್ಟು ಫಿಶ್ ತುಂಬ ಫೇಮಸ್ ಇಲ್ಲಿ. ಸೊ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಫಿಶ್ ಎಲ್ಲಿ ನೋಡಿದ್ರು ಫಿಶ್ಶು. ಸೊ ನಾವು ನಾನ್ ವೆಜ್ ತಿನ್ನಲ್ಲ. ಯಾಕಂದರೆ ನಾವು ಇವಾಗ ನಾನ್ ವೆಜ್ ತಿನ್ನಲ್ಲ ಅಂತಿಲ್ಲ, ಬಟ್ ನಾನ್ ವೆಜ್ ತಿಂತೀವಿ. ಬಟ್ ಇವಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ನಾವು. ಸೊ ನಾವು ನೆಕ್ಸ್ಟ್ ಇನ್ನೂ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ. ಸೊ ಅದಕ್ಕೆ ಈ ಟೈಮಲ್ಲಿ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ನಾರ್ಮಲ್ ಟೈಮಲ್ಲಿ ನಾನ್ ವೆಜ್ ತಿಂತೀನಿ, ಬಟ್ ತುಂಬ ರೇರು. ಯಾವಾಗಾದ್ರೂ ಮಂತ್ಲಿ 1 ಟೈಮು ಇಲ್ಲ ಆ ಥರ. ಬಟ್ ನಾನ್ ವೆಜ್ ತುಂಬ ಕಡಿಮೆ. ಸೊ ವೆಜ್ಜಿಗೆ ನಾನು ತುಂಬ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ವೆಜ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ನೀವು ನೋಡ್ತಿರೋ ಫಿಶ್ಶು ನೋಡಿ, ಎಲ್ಲಿ ನೋಡಿದ್ರೆ ಫಿಶ್ಶು. ಸೊ ಮೆರಿನಾ ಬೀಚಲ್ಲಿ ನೋಡಿಕೊಂಡ್ರೆ ತುಂಬ ಕಡೆ ಇದ್ದರೆ ನಿಮಗೆ ಫಿಶ್ ಆದರೆ ಇಡ್ತಾರೆ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು. ವಾವ್. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಆರ್ಸ್ ರೈಡ್ ಆದರೆ ನೋಡಿ, ಆರ್ಸ್ ರೈಡಿಂಗ್ ಇದೆ. ಸೊ ಮಾಡೋಣ, ತುಂಬ ಇಷ್ಟ ಆಗ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡ್ಬಿಟ್ಟು MGR ಅವ್ರ ಸಮಾಧಿ ಮತ್ತು ಜಯಲಲಿತಮ್ಮ ಅವ್ರ ಸಮಾಧಿ ಇಲ್ಲೇ ಇರೋದು.
ಸೊ ಇವಾಗ ಹೋದರೆ ಅಲ್ಲಿ ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನಾನು ಮಾರ್ನಿಂಗ್ ನಿಮಗೆ ಕ್ಲಾರಿಟಿಯಾಗಿ ಬಟ್ ತೋರಿಸ್ತೀನಿ. ಸೊ ನಾವು ಮಾರ್ನಿಂಗ್ ಆದರೆ ಮಹಾಬಲಿಪುರ ಮಾತ್ರ ಹೋಗ್ತಾಯಿದ್ದೆ. ಸೊ ಮಹಾಬಲಿಪುರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ನಾಳೆ ತೋರಿಸ್ತೀನಿ ನಿಮಗೆ. ಸೊ ನಾಳೆ ಒಂದು ವೀಡಿಯೋ ಬರ್ತದೆ, ಅದು ಮಾತ್ರ ಮಿಸ್ ಆಗಿಬಿಡಿ, ಯಾಕಂದರೆ ಮಹಾಬಲಿಪುರಮು ತುಂಬ ಚೆನ್ನಾಗಿರುತ್ತೆ. ಸೊ ಮೆರಿನಾ ಬೀಚ್ ನೋಡ್ತಾ ಇರ್ಬೋದು, ಆರಾಮಾಗಿ ಎಂಜಾಯ್ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕೂತ್ಕೊಂಡು ನೋಡಿ. ಬಟ್ ಆರ್ಸ್ ರೈಡಿಂಗ್ ನಾನು ಮಾರ್ನಿಂಗು ಆರ್ಸ್ ರೈಡಿಂಗ್ ಪಕ್ಕ 100% ನಾನು ಮಾಡ್ತೀನಿ, ಯಾಕಂದರೆ ನನಗೆ ಫೇವ್ರೇಟ್ ಆರ್ಸ್ ರೈಡಿಂಗ್ ಅಂದರೆ ನನಗೆ ತುಂಬ ಇಷ್ಟ ನನಗೆ. ಸೊ ನಾನು ಮಿಸ್ ಮಾಡಲ್ಲ ಅದು ಆರ್ಸ್ ರೈಡಿಂಗ್, ಯಾಕಂದರೆ ನನಗೆ ರೈಡಿಂಗ್ ಅಂದರೆ ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ, ಆರ್ಸ್ ರೈಡಿಂಗ್ ಅಂದರೆ ನಂಗೆ ತುಂಬ ಇಷ್ಟ ನನಗೆ. ಸೊ ಸ್ಪೀಡಾಗಿ ಹೋಗ್ಬೇಕಂದ್ರೆ ನಂಗೆ ಇನ್ನೂ ತುಂಬ ಇಷ್ಟ. ಆ್ಯಕ್ಚುಲಿ ರೈಡಿಂಗ್ ಕಲ್ತಿರ್ಬೇಕು ಗೊತ್ತಾ, ಆ್ಯಕ್ಚುಲಿ ನನಗೆ ಟ್ರೈನಿಂಗ್ ಇಲ್ಲ, ಬಟ್ ರೈಡಿಂಗ್ ಕಲ್ತ್ಕೊಂಡಿದ್ದೀನಿ ನಾನು. ಸೊ ನನಗೆ ಆರ್ಸ್ ರೈಡಿಂಗ್ ಅಂದರೆ ಬರುತ್ತೆ. ಮತ್ತು ಏನು ಹೇಳ್ತೀನಿ ಅಂದರೆ, ಸೊ ಮಾರ್ನಿಂಗ್ ಅಂದರೆ ನಾವು ಆರ್ಸ್ ರೈಡಿಂಗ್ ಮಾಡೋಣ ಪಕ್ಕ, ಓಕೆನಾ. ಸೊ ಇವಾಗ ಹೋಗ್ಬಿಟ್ಟು ಫಿಶ್ ಎಲ್ಲ ಫಿಶ್ ಸ್ಮೆಲ್ ಬರ್ತಾಯಿದೆ ಗುರು. ನಮಗೆ ವೆಜ್ ಸಿಗ್ತಾನೆ ಇಲ್ಲ ಅನ್ಸುತ್ತೆ, ಇಲ್ಲಿ ವೆಜ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ. ಸೊ ನಾವು ಆದರೆ ವೆಜ್ ಲವರ್ ನಾವು. ಸೊ ನಾನ್ ವೆಜ್ಜು ತಿನ್ನಲ್ಲ ಇವಾಗ. ಸೊ ಓಕೆ, ನೋಡೋಣ. ಇಲ್ಲಿ ನೋಡ್ತಾರೆ ಬಂದು ಸೀ ಫಿಶ್ ಸ್ಟಾಲ್ ನೋಡಿ, ಸೀ ಫಿಶ್ ಸ್ಟಾಲ್. ಇಲ್ಲಿ ಎಲ್ಲ ಫಿಶ್ಶು ವೆಜ್ ಕಮ್ಮಿ ಗುರು ಇಲ್ಲಿ, ಯಾಕಂದರೆ ಬೀಚ್ ಹತ್ರ ಎಲ್ಲ ಫುಲ್ ವೆಜ್ ತೋರಿಸ್ತಾ ಇರ್ತಾರೆ. ನಾನ್ ವೆಜ್ ಅಂದರೆ ತುಂಬ ಯೂಸ್ ಮಾಡ್ತಾರೆ ಇವರು. ಸೊ ಬನ್ನಿ ಹಂಗೆ ಹೋಗೋಣ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಬಂದು. ವಾವ್, ನಮ್ಮ ವೆಜ್ಜು ಫೈನಲಿ ವೆಜ್ ಸಿಕ್ತು ಗುರು ನಮಗೆ. ಸೊ ವೆಜ್ಜು ಓಕೆ, ಟ್ರೈ ಮಾಡೋಣ ಬನ್ನಿ, ಪರವಾಗಿಲ್ಲ. ವಾವ್, ಇಲ್ಲಿ ನಿಮ್ಗೆ ಒಂದು ಅಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಕಾಣಿಸಲ್ಲ, ಬಟ್ ನೋಡಿ ಇವಾಗ ಹೆಂಗಿದೆ ಅಂದ್ಬಿಟ್ಟು ಅಲೆ ನೋಡಿ, ನೀರು ನೋಡಿ ಯಾವ ಥರ ಬರ್ತದೆ ಅಂದ್ಬಿಟ್ಟು ನೋಡಿದ್ರಾ. ವಾವ್, ತುಂಬ ಚೆನ್ನಾಗಿ ಬರ್ತದೆ ನೀರು ಮಾತ್ರ. ಸೊ ಇಲ್ಲಿ ಪೀಸ್ಫುಲ್ಲಾಗಿದೆ ಗುರು ನಿಜವಾಗ್ಲು, ನಾನು ಹೇಳ್ದಲ್ಲ. ಸೊ ಈ ಥರ ಬೀಚ್ ಇರಬೇಕು ಮೆರಿನಾ ಬೀಚ್ ನೋಡಿ. ಇಷ್ಟು ಜನ ಇದ್ದಾರೆ ಆದರೂ ತುಂಬ ಪೀಸ್ಫುಲ್ಲಾಗಿದೆ ಬೀಚ್ ನೋಡಿ. ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಕ್ಲೀನಾಗಿದೆ ನಿಜವಾಗ್ಲು. ತುಂಬ ಆಹ್ಲಾದಕರವಾಗಿ, ತುಂಬ ಸೈಲೆಂಟಾಗಿ ನೋಡಿ. ಜನ ಎಲ್ಲ ಬಂದು ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲ ಆದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು. ಸ್ನೇಹಿತರೆ, ನಾವು ಸ್ವಲ್ಪ ಬೀಚಲ್ಲಿ ಆಟ ಆಡೋಣ. ಸೊ ನಾನು ಹೆಂಗೆ ಆಟ ಆಡ್ತೀನಿ ಬಟ್ ನೋಡ್ತಾ ಇರೋ ಸ್ವಲ್ಪ ದಿವಸ ನಾವು ಇವಾಗ ಸ್ವಲ್ಪ ಚಿಕ್ಕ ಮಕ್ಕಳ ಥರ ಆಗ್ಬಿಡೋಣ, ಯಾಕಂದರೆ ಚಿಕ್ಕ ಮಕ್ಕಳ ಥರ ಆಟ ಆಡ್ಕೊಂಡು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫೇವ್ರೇಟ್ ಆರ್ಸು ನೋಡಿದ್ರ. ಸೊ ಇವಾಗ ನಾನು ಬೀಚಲ್ಲಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅಲೆ ಒಂದು ಬರ್ಬೋದು, ನೀರು ನೋಡ್ಬೋದು. ಸೊ ಇಲ್ಲಂತೂ ಬೀಚ್ ನನಗೆ ತುಂಬ ಇಷ್ಟ ಆಯ್ತು ಬೀಚ್ ಅಂತೂ. ಸೊ ಇಲ್ಲಿ ನಾರ್ಮಲ್ ಅಲೆ, ಅಷ್ಟೊಂದು ದೊಡ್ಡ ಅಲೆ ಏನಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಒಳಗಡೆ ಇರ್ಬೋದು ನೀರಿಗೆ. ಸೊ ಇಲ್ಲಿ ಯಾವುದೇ ಥರ ಒಂದು ಅಬ್ಜೆಕ್ಷನ್ ಆದರೆ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾದ್ರೆ ಎಂಜಾಯ್ ಮಾಡಿದ್ದೀವಿ ನಾವು. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಮೆರಿನಾ ಬೀಚ್ ಆದರೆ ತುಂಬ ಲೆಂತ್ ಆದರೆ ಇಲ್ಲಿ ನೀವು ನೋಡಿ, ನೀವು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿಂದ ಲಾಸ್ಟ್ ಗಂಟ ಮ್ಯಾಕ್ಸಿಮಮ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದರೆ ಬರುತ್ತೆ. ಸೊ ಈ ಫುಲ್ ಕಂಟಿನ್ಯೂ ಬೀಚೆ. ಸೊ ಎಲ್ಲ ಇದೇ ಥರ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಫಿಶ್ಶು, ನಾನು ಹೇಳ್ದಾನೆ ಫಿಶ್ ನಿಮಗೆ. ಸೊ ಫಿಶರ್ ವೆರೈಟಿ ಫಿಶ್ ಇದೆ ತುಂಬ. ಸೊ ನಮ್ಮ ಬ್ಯಾಡ್ ಲಕ್, ನಾವು ಟ್ರೈ ಮಾಡೋಂಗಿಲ್ಲ. ಸೊ ನೋಡಿ, ತುಂಬ ವೆರೈಟಿ ಫಿಶ್ ಇದೆ ನೋಡಿ. ಫಿಶ್ ಸ್ಮೆಲ್ ಬರ್ತಾಯಿದೆಪ್ಪ.